ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೇನು ಇನ್ನೊಂದೇ ಒಂದು ಅಮ್ಮ ಇನ್ನೊಂದೇ ಒಂದು ಮಾತು ಹೇಳ್ಬೋದಮ್ಮ? ಏನಂದ್ರೆ ಈಗ ಫಸ್ಟ್ ಟೈಮ್ ಒಬ್ರು ಊಟಕ್ಕೆ ಕೂತಿದಾರಲ್ವಾ, ಸ್ವೀಟ್ ಒಬ್ರಿಗೊಬ್ರು ತಿನ್ನಿಸ್ಕೋಬೇಕು, ಅದು ಸಂಪ್ರದಾಯ. ಹೆಂಗೆ? ಕರೆಕ್ಟ್. ಇದು ಕರೆಕ್ಟ್ ಆಗಿರೋ ಮಾತು. ತಿನ್ಸಪ್ಪ. ರಜಾ ತಿನ್ಸೋ. ಈಗೆಲ್ಲ ಶುರು ಮಾಡ್ಕೊಳ್ಳಿ. ಹಾ, ತಾವು ಮಾಡಿ. ಬಾಸ್ ಬಾಸ್ ಬಾರೋ 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 ಪೈಲ್ವಾನ್ ಬಾರೋ, ಕಂಗ್ರಾಚುಲೇಷನ್ಸ್ ಹಾಕೊಡು ಬಾರೋ. ಬಾಸ್ ಏನ್ ಮಾಡ್ತಿದ್ದೀರಾ ಬಾಸ್ ನೀವು? ಬಾಸ್ ಬಾಸ್ ಅಂತ 3 ಹೊತ್ತು ಜಪ ಮಾಡ್ಕೊಂಡು ನಿಮ್ನ ಎಷ್ಟು ನಂಬಿದೆ, ನಿಮ್ಮ ಮೇಲೆ ಎಷ್ಟು ಗೌರವ ಇತ್ತು, ಎಲ್ಲೋ ಇಟ್ಟಿದೆ ನಿಮ್ನ. ನೀವ್ ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಮನುಷ್ಯ ಅಂದ್ಮೇಲೆ ಸಣ್ಣ ಪುಟ್ಟ ತಪ್ಪು ಮಾಡೋ ಸಹಜ, ಬಟ್ ನೀವು ಮಾಡ್ತಿರೋದೇನು ಬಾಸ್? ಒಂಚೂರು ಮನುಷ್ಯತ್ವ ಅನ್ನೋದೇ ಇಲ್ವಲ್ಲ, ಹೆಂಗ್ ಬಾಸ್ ಇದು? ನೀವು ಮಾಡಿರೋದನ್ನ ಬಾಯಲ್ಲಿ ಹಿಡಿದಕ್ಕೂ ಕಷ್ಟ ಅನ್ಸುತ್ತೆ ಬಾಸ್. ತುಂಬಾನೇ ಚೀಪ್ ಅನ್ಸ್ಬಿಡ್ತು. ನೀವ್ ಹೇಳಿದ್ರಿ ಅಂತ ಯಾವ್ದೋ ಒಂದು ಹುಡುಗಿ ಅಂತ ಅನ್ಕೊಂಡು ಲವ್ ಮಾಡೋ ತರ ನಾಟಕ ಆಡ್ದೆ, ಬಟ್ ಅವರು ನಿಮ್ಮ ಹೆಂಡತಿ, ನಿಮ್ ಸ್ವಂತ ಹೆಂಡತಿ ಮೇಲೆ ನನ್ನ ಚೂ ಬಿಟ್ಟಿದ್ರಲ್ಲ ಬಾಸ್. ನಿಮ್ಮ ಹೆಂಡತಿನೇ ಲವ್ ಮಾಡೋ ತರ ಮಾಡಿ ಅವ್ರ ಜೊತೆ ಎಂಗೇಜ್ಮೆಂಟ್ ಮಾಡಿಸಿದ್ರಲ್ಲ. ಇನ್ನೆಂತವ್ರು ಇರ್ಬೇಡ ನೀವು. ಸಾರಿ ಕಣಪ್ಪ, ಕೂಲಾಗಿರೋ, ಜಾಸ್ತಿ ಮನ್ಸಿಗೆ ತಗೋಬೇಡ ಕಣ. ಮನ್ಸಿಗೆ ತಗೊಂಡೆ ಇವತ್ತು ನಾನು ಈ ಪರಿಸ್ಥಿತಿಗೆ ಬಂದಿರೋದು. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ ಪೈಲ್ವಾನ್, ಎವ್ರಿಥಿಂಗ್ ಈಸ್ ಫೈನ್ ಆ್ಯಂಡ್ ಲವ್ ಆ್ಯಂಡ್ ವಾರ್. ನಂದು ಅದೇ ಕಥೆನೆ ಪೈಲ್ವಾನ್. ನನ್ನ ಮತ್ತೆ ಅವಳ ಮಧ್ಯ ವಾರ್ ನಡೀತಾ ಇದೆ ಪೈಲ್ವಾನ್. ಹಾಗಿದ್ಮೇಲೆ ನಾನು ಮಾಡ್ತಿರೋದು ಓಕೆನೆ ತಾನೆ ಪೈಲ್ವಾನ್? ಒಂದು ಮಾತಿದೆ ಕಣ, ಮಂತ್ರಕ್ಕೆ ಬಗ್ದೇ ಇರೋದು ಏನದು, ಮಂತ್ರವಾದಿ ದೊಣ್ಣೆಗೆ ಬಗ್ತಂತೆ. ಹಂಗೆ ಇದು ಒಬ್ಬೊಬ್ರಿಗೆ ಒಂದೊಂದು ಥರ ಪಾಠ ಕಲಿಸ್ಬೇಕು ಪೈಲ್ವಾನ್. ಅದೇ ಯಾವ ಭಾಷೆಯನ್ನು ಬರ್ದೇ ಇರೋರಿಗೆ, ಐ ಮೀನ್ ಈ ಮಲ್ಲಿ ಅಂತವ್ರಿಗೆ ಅವ್ರ ಭಾಷೆಯಲ್ಲೇ ಪಾಠ ಕಲಿಸ್ಬೇಕು. ನಾನು ಮಾಡಿದ್ದು ಅದೇ ಪೈಲ್ವಾನ್. ಅವಳು ನನಗೆ ಯಾವ ಲೆವೆಲ್ಗೆ ನೋವು ಕೊಟ್ಟಿದ್ದಾಳೆ ಅಂತ ನಿನಗೆ ಹೇಳೋಕ್ಕೂ ಸಾಧ್ಯ ಇಲ್ಲ. ನನಗೆ ಅಷ್ಟೆಲ್ಲ ಮಾಡಿರೋಳಿಗೆ ನಾನಿಷ್ಟು ಮಾಡದಿದ್ರೆ ಹೇಗೋ. ಅದೇನಾದ್ರೂ ಆಗಿರ್ಲಿ ಬಾಸ್, ಆದ್ರೆ ಇವಾಗ ನೀವು ಮಾಡ್ತಿರೋದು ಸ್ವಲ್ಪನೂ ಸರಿ ಅನ್ಸ್ತಾ ಇಲ್ಲ. ಇಲ್ಲಿ ತನಕ ನೀವು ಹೇಳಿದಕ್ಕೆಲ್ಲ ಓಕೆ ಅಂತಾನೆ ಬಂದಿದ್ದೀನಿ, ಆದ್ರೆ ಇದಕ್ಕೆ ಮಾತ್ರ ನನ್ನ ಮನಸ್ಸು ಒಪ್ತಾ ಇಲ್ಲ. ಇಲ್ಲ ಬಾಸ್, ಇನ್ನೀ ಆಟಕ್ಕೆ ನಾನಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಹೆಂಡ್ತಿನ ನಾನು ಮದುವೆ ಆಗಲ್ಲ. ಎತ್ತು ಯಾವಳ ಹೆಂಡ್ತಿ? ಅವಳು ಹೇಗೋ ನನಗೆ ಹೆಂಡ್ತಿ ಆಗ್ತಾಳೆ, ಮಾಜಿ ಕಣ ಅವಳು. ಎಕ್ಸ್ ಆದ್ರೂ ಆಗಿರ್ಲಿ, ವೈ ಆದ್ರೂ ಆಗಿರ್ಲಿ, ನಾನಂತೂ ಈ ಕೆಲ್ಸಕ್ಕೆ ಕೈ ಹಾಕಲ್ಲ ಬಾಸ್. ನಾನು ಅವ್ರನ್ನ ಮದುವೆ ಆಗಕ್ಕಾಗಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ, ಇನ್ನು ನನ್ನ ಕೈಲಾಗಲ್ಲ ಬಾಸ್. ಹೇಳಿ ಬಾಬ್ನವ್ರೆ, ಹೇಳಿ ಅಕ್ರೆ. ಅದು ನಿನ್ನ ಮದುವೆಗೆ ನಾವು ಒಂದು ಬಜೆಟ್ ಲಿಸ್ಟ್ನ ರೆಡಿ ಮಾಡ್ತಾ ಇದ್ವಿ. ಸೊ ನಿನ್ನ ಮದುವೆ ಯಾವ ಚೌಲ್ಟ್ರಿಲಾಗಬೇಕು, ಯಾರ್ಯಾರನ್ನ ಕರಿಬೇಕು, ನಿಮ್ಮ ಶಾಪಿಂಗ್ ಎಲ್ಲ ಆಗಬೇಕು, ಜ್ಯುವೆಲರಿ ಎಲ್ಲಿ ತೊಗೋಬೇಕು, ಬಟ್ಟೆ ಎಲ್ಲಿ ತೊಗೋಬೇಕು, ಎಷ್ಟು ಜನನ ಕರಿಬೇಕು, ಊಟಕ್ಕೆ ಏನೇನು ಬೇಕು, ಇದು ಯಾವುದು ನನಗೆ ಗೊತ್ತಿಲ್ಲ. ಅದು ನನ್ನ ಡಿಪಾರ್ಟ್ಮೆಂಟು ಅಲ್ಲ. ನೀವು ಏನು ಬೇಕು, ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಅದನ್ನ ನಡೆಸ್ಕೊಡ್ತೀನಿ. ನಾನು ಏನಿದ್ರು ಮ್ಯಾನೇಜರ್ ಥರ ಎಲ್ಲನೂ ನೆರವೇರಿಸ್ತೀನಿ ಅಷ್ಟೇ. ದಯವಿಟ್ಟು ಹೇಳು. ಎಲ್ಲ ಸರಿ ಬಾಬ್ನವ್ರೆ, ಆದರೆ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ನ
ಇಲ್ಲೇನು ಮದುವೆ ಹತ್ರ ಬರ್ತಾ ಇದ್ದಾಗ ಕಂಡೀಷನ್ ಅಂತೆಲ್ಲ ಬಾಂಬ್ ಆಗ್ತಾಳಲ್ಲ. ಅಮ್ಮ ನಿನ್ನ ಕಂಡೀಷನ್ ಅಂತೆಲ್ಲ ಹೇಳೋ ಭಯ ಆಗುತ್ತೆ ನನಗೆ. ಭಾವನವ್ರೆ, ನೀವು ಯಾಕೆ ಭಯ ಪಡ್ತಾ ಇದ್ದೀರಾ? ನಾನು ನಿಮಗೆ ಅಂಥವಳ ಥರ ಕಾಣಿಸ್ತಾ ಇದ್ದೀನಾ? ಆ ಥರ ದೊಡ್ಡ ಕಂಡೀಷನ್ ಎಲ್ಲ ಏನೂ ಇಲ್ಲ. ಹೌದಾ? ಅಂಥವಳಲ್ವಾ? ಸುಮ್ಮನೆ ಮಾತು ಕೇಳಿದೆ. ಹೇಳಮ್ಮ, ಏನಮ್ಮ ನಿನ್ನ ಕಂಡೀಷನ್ನು? ಇದು ಮದುವೆಗೆ ನೀವು ಯಾವ ಖರ್ಚು ಮಾಡೋದು ಬೇಡ.